ಓಂ ಶ್ರೀ ಗುರುಭ್ಯೋ ನಮಃ. ಎಲ್ರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾಳೆ ದಿನದ ಅತ್ಯಂತ ಶುಭಯೋಗ ಹಾಗೆ ಒಂದು ಶುಭ ವಿರಳವಾದಂಥ ಒಂದು ಮುಹೂರ್ತಗಳು ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ದಿನ ತುಂಬಾ ವಿಶೇಷವಾದಂಥ ದಿನ. ಯಾಕಂದರೆ ನಿಮಗೆಲ್ಲರಿಗೂ ಕೂಡ ಗೊತ್ತು, ಈಗಾಗಲೇ ತಿಳ್ಕೊಂಡಿರ್ತೀರ, ರವಿ ಪುಷ್ಯ ಯೋಗವು ಕೂಡ ಪ್ರಾಪ್ತಿ ಇದೆ. ಹಾಗೆ ಹುಣ್ಣಿಮೆ ಕೂಡ ನಮಗೆ ಪ್ರಾಪ್ತಿ ಇದೆ, ಮಾಘ ಮಾಸದ ಹುಣ್ಣಿಮೆ. ಹಾಗಾಗಿ ಇದು ಕೂಡ ಅತ್ಯಂತ ಶುಭವಾದಂಥ ಒಂದು ದಿನ. ಇನ್ನು ಈ ದಿನದಲ್ಲಿ ನಾವು ಯಾವ ರೀತಿ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಬೋದು ಅಂತ ನೋಡೋಣ. ಈಗಾಗಲೇ ನಿಮಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಒಂದು ಒಡವೆ ವಸ್ತ್ರಗಳನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಖರೀದಿಗಳನ್ನು ಮಾಡುವಂಥದ್ದು ಶುಭ ಅಂತ. ಇದಷ್ಟೇ ಅಲ್ಲದೆ ವಿಶೇಷವಾಗಿ ನಾಳೆ ದಿನ ಪ್ರತಿಯೊಬ್ಬರು ಕೂಡ ನಾನೀಗ ತಿಳಿಸುವಂಥ ಒಬ್ಬರ ದರ್ಶನವನ್ನು ಮಾಡಲೇಬೇಕು. ಹಾಗೆ ಯಾಕೆ ಮತ್ತು ನಾಳೆ ಇನ್ನು ಉಳಿದಂತೆ ಯಾವ ರೀತಿ ಒಂದು ಯಾವ ವಿಧಾನವಾಗಿ ನಾವು ಕೆಲವೊಂದು ಆಚರಣೆಗಳನ್ನು ಮಾಡಿಕೊಂಡಾಗ ನಮಗೆ ನಾಳೆಯ ದಿನದ ಸಂಪೂರ್ಣ ಒಂದು ಸದುಪಯೋಗವನ್ನು ನಾವು ಪಡೆದುಕೊಳ್ತೀವಿ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗಾಗಿ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡಿ ಆಚರಣೆಯನ್ನು ಮಾಡ್ಕೊಳ್ಳಿ. ನಾಳೆ ಫೆಬ್ರವರಿ 1ನೇ ತಾರೀಕು, ಹಾಗೆ ಭಾನುವಾರ. ನಿಮಗೆ ದಿನಾಂಕ ಮತ್ತು ವಾರದಲ್ಲೇ ಗೊತ್ತಿರುವಂಥದ್ದು ಸೂರ್ಯಗ್ರಹ ಅಧಿಪತಿ ಅಂತ. ಹಾಗೆ ನಾಳೆ ದಿನ ಪುಷ್ಯ ನಕ್ಷತ್ರ, ಇಲ್ಲಿ ರವಿ ಪುಷ್ಯ ಯೋಗವು ಕೂಡ ನಾಳೆ ದಿನ ನಮಗೆ ಪ್ರಾಪ್ತಿಯಾಗಿದೆ. ಒಟ್ಟಾರೆಯಾಗಿ ನಾಳೆ ದಿನ ನೋಡೋದಾದರೆ ರವಿ ಪುಷ್ಯ ಯೋಗವು ಕೂಡ ಪ್ರಾಪ್ತಿ ಇದೆ. ಇದರ ಜೊತೆಗೆ ನಮಗೆ ಸಂಜೆ ಹುಣ್ಣಿಮೆ ಬಹಳ ವಿಶೇಷವಾಗಿ ನಮಗೆ ಪ್ರಾಪ್ತಿ ಇರೋದ್ರಿಂದ ನಾಳೆ ದಿನ ಹುಣ್ಣಿಮೆ ಆಚರಣೆಯನ್ನು ಕೂಡ ನಾವು ಮಾಡ್ತೀವಿ. ಇನ್ನು ಈ ಒಂದು ಯೋಗದ ಸದುಪಯೋಗವನ್ನು ಯಾವ ರೀತಿ ಪಡೆದುಕೊಳ್ಳೋದು ಅಂತ ತಿಳ್ಕೊಳ್ಳೋಣ. ನಾಳೆ ದಿನ ನಮಗೆ ಸರ್ವಾರ್ಥ ಸಿದ್ಧಿ ಯೋಗ ಜೊತೆಗೆ ರವಿಪುಷ್ಯ ಯೋಗ, ಇದರ ಜೊತೆಗೆ ಒಂದು ಹುಣ್ಣಿಮೆ ಆಚರಣೆ, ಈ ಮೂರು ಆಚರಣೆಗಳು ಬಂದಿರೋದ್ರಿಂದ ನಾವು ಬೆಳಗ್ಗೆ ರವಿಪುಷ್ಯ ಯೋಗದ ಒಂದು ವಿಚಾರವಾಗಿ ಮೊದಲು ಆಚರಣೆಯನ್ನು ಮಾಡಿಕೊಳ್ಬೇಕು. ಇಲ್ಲಿ ನಮಗೆ ಬಹಳ ಮುಖ್ಯವಾಗಿರುವಂಥ ಒಂದು ಸಮಯ ಅಂತ ಹೇಳ್ತೀನಿ, ನೋಟ್ ಮಾಡಿಟ್ಕೊಳ್ಳಿ. ಬೆಳಗ್ಗೆ 6:52 7:49 ಏನಿದೆ, ಇದು ಅತ್ಯಂತ ಶುಭ ಮುಹೂರ್ತ. ಇದು ರವಿಪುಷ್ಯ ಯೋಗ ಅಂತಲೇ ಹೇಳ್ಬೋದು. ನಂತರ ನಮಗೆ ರವಿಪುಷ್ಯ ಯೋಗ ಇಲ್ವಾ ಅಂದರೆ ಖಂಡಿತವಾಗ್ಲೂ ಆ ರೀತಿಯಲ್ಲ. ಸಂಪೂರ್ಣ ದಿನ ನಮಗೆ ರವಿಪುಷ್ಯ ಯೋಗ ಇದೆ, ಜೊತೆಗೆ ಸರ್ವಾರ್ಥ ಸಿದ್ಧಿ ಯೋಗವೂ ಕೂಡ ಇದೆ. ಅದರಲ್ಲಿ ಬಹಳ ಮುಖ್ಯವಾಗಿ ಈಗ ಹೇಳಿದಂಥ ಒಂದು ಸಮಯ ಅಂದರೆ ಬೆಳಗ್ಗೆ 6:52 7:49 ಏನಿದೆ, ಇದು ಅತ್ಯಂತ ಶುಭ ಸಮಯ ಅಂತ ಹೇಳ್ಬೋದು. ಇದನ್ನು ಯಾವ ರೀತಿ ನಾವು ಉಪಯೋಗವನ್ನು ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳಿ. ನಾಳೆ ದಿನ ಬೆಳಗ್ಗೆ ಯಾರೆಲ್ಲ ಸೂರ್ಯಾರಾಧನೆ ವಿಶೇಷವಾಗಿ ತಿಳಿದುಕೊಳ್ಳಿ, ಸೂರ್ಯನ ಆರಾಧನೆಯನ್ನು ನಾಳೆ ದಿನ ಮಾಡಿ ನೋಡಿ. ನಾಳೆಯಿಂದ ಸಂಕಲ್ಪವನ್ನು ಮಾಡಿ, ಯಾರಿಗೆ ಅನಾರೋಗ್ಯದ ಸಮಸ್ಯೆಗಳಿದೆ, ಹಾಗೆ ಮನೆಯಲ್ಲಿ ದಾರಿದ್ರ್ಯತೆ ಕಾಡ್ತಿದೆ ಅಂತ ಅನ್ನೋರಾಗಿರ್ಬೋದು, ಹಾಗೆ ಉದ್ಯೋಗದ ವಿಚಾರಗಳಲ್ಲಿ ತೊಂದರೆಗಳಿದೆ, ಅಥವಾ ಒಂದು ಸರ್ಕಾರಿ ಉದ್ಯೋಗ ಆಗಿರ್ಬೋದು, ಅಥವಾ ಒಂದು ವಿದ್ಯಾಭ್ಯಾಸಕ್ಕೆ ಒಂದು ಸರ್ಕಾರದ ವಿಚಾರವಾಗಿ ನಮಗೆ ಅನುಕೂಲಗಳಾಗಿರಬೇಕು, ಅಥವಾ ಒಂದು ತಂದೆ ವಿಚಾರವಾಗಿ ನಮಗೆ ಅನುಕೂಲ ಆಗಬೇಕು, ಈ ರೀತಿ ಎಲ್ಲ ಒಂದು ವಿಚಾರಗಳಲ್ಲಿ ಆಗಿರ್ಬೋದು, ಹಾಗೆ ಒಂದು ಸಮಾಜದಲ್ಲಿ ಅಧಿಕಾರ ಪ್ರಾಪ್ತಿ, ಈ ರೀತಿ ಎಲ್ಲ ಬಯಸುವಂಥವರು ನಾಳೆ ದಿನದಿಂದ ಸಂಪೂರ್ಣವಾಗಿ 43 ದಿನಗಳ ಕಾಲ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾಳೆಯಿಂದ ಸೂರ್ಯನ ಆರಾಧನೆಯನ್ನು ಮಾಡಿ ನೋಡಿ. ನಿಮ್ಮ ಜೀವನದಲ್ಲಿ ಯಾವ ರೀತಿ ಬದಲಾವಣೆ ಕಾಣುತ್ತೆ ಅಂತ ನೀವೇ ನೋಡ್ಬೋದು. ಯಾಕಂದರೆ ವಿಶೇಷವಾಗಿ ಹೇಳಿದಂಥ ಮುಹೂರ್ತ ಏನಿದೆ, ಹಾಗೆ ಈ ಒಂದು ರವಿಪುಷ್ಯ ಯೋಗ ಏನಿದೆ, ಅದನ್ನು ಬರೀ ನಾವು ವಸ್ತು ಅಥವಾ ವಾಹನ, ಒಡವೆ ಈ ರೀತಿ ಖರೀದಿಯನ್ನು ಮಾಡೋದಷ್ಟೇ ಅಲ್ಲದೆ ನಾಳೆ ದಿನದಿಂದ ಆದಿತ್ಯ ಹೃದಯ ಪಾರಾಯಣ ಆಗಿರ್ಬೋದು, ಅಥವಾ ಸೂರ್ಯನ ಮಂತ್ರಗಳನ್ನು ಹೇಳೋದಾಗಿರ್ಬೋದು, ಅಥವಾ ಯಾವುದೇ ಒಂದು ಮಂತ್ರ ಸಿದ್ಧಿಗಳನ್ನು ಮಾಡ್ಕೊಳ್ಬೇಕು ಅಂತ ಇದ್ದರೆ, ಅಥವಾ ವಿಶೇಷವಾಗಿ ದೇವತಾ ಆರಾಧನೆಗಳನ್ನು ಮಾಡ್ಕೊಳ್ಬೇಕು ಅಂತಿದ್ರೆ ನಾಳೆ ದಿನ ಹೇಳಿ ಮಾಡಿಸಿದಂಥ ದಿನ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ಬೆಳಗ್ಗೆ ಮೊದಲು ಈ ಒಂದು ಆಚರಣೆಗಳನ್ನು ಮಾಡ್ಕೊಳ್ಳಿ. ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥವ್ರು, ಈಗಾಗಲೇ ನಾನು ತುಂಬ ಒಂದು ವಿಡಿಯೋಗಳಲ್ಲಿ ಸೂರ್ಯನಿಗೆ ಅರ್ಘ್ಯ ಕೊಡಿ ಅಥವಾ ಸೂರ್ಯನ ಪೂಜೆಗಳನ್ನು ಮಾಡಿ ಈ ರೀತಿ ಹೇಳ್ತಾನೆ ಇರ್ತೀನಿ. ಯಾಕಂದರೆ ಕಣ್ಣಿಗೆ ಕಾಣುವಂತಹ ಗ್ರಹ ಅಥವಾ ಕಣ್ಣಿಗೆ ಕಾಣುವಂತಹ ಪ್ರತ್ಯಕ್ಷ ದೇವರು ಅಂದರೆ ಅದು ಸೂರ್ಯ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ಸೂರ್ಯಾರಾಧನೆಯನ್ನು ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ತುಂಬಾ ಬದಲಾವಣೆಗಳಂತೂ ಕಾಣುತ್ತೆ. ಹಾಗೆ ಈ 43 ದಿನಗಳೇನಿದೆ, ಆ 43 ದಿನಗಳು ಕೂಡ ನಾವು ಈ ಒಂದು ಸಮಯ ಅಂದರೆ ಬೆಳಗ್ಗೆ 6:52 ಪ್ರಾರಂಭವನ್ನು ಮಾಡಿರ್ತೀವಲ್ಲ, ನಂತರ 7:49 ಒಳಗೆ ಅಂತ ನಾವು ಪ್ರಾರಂಭ ಮಾಡಿರ್ತೀವಿ. ಈ ಒಂದು 43 ದಿನಗಳು ಏನಿದೆ, ಇದೇ ಸಮಯದಲ್ಲಿ ಸೂರ್ಯನ ಆರಾಧನೆಯನ್ನು ಮಾಡಬೇಕು.
ಇನ್ನು ನಮಗೆ ಸಾಧ್ಯ ಆಗಲ್ಲ ಅಂತನ್ನೋರು ನಾಳೆ ದಿನ ತಪ್ಪದೆ ಒಂದು ದಿನದ ಮಟ್ಟಿಗೆ ಆದರೂ ಕೂಡ ನೀವು ಈ ಒಂದು ಆಚರಣೆಯನ್ನು ಮಾಡಿ. ಅಥವಾ ಈ ವಾರ ನಾನು ಆರಂಭವನ್ನು ಮಾಡಿದ್ದೀನಿ, ಹಾಗೆ ಪ್ರತಿ ಭಾನುವಾರ ವಿಶೇಷವಾಗಿ ಇದೇ ರೀತಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು, ಸೂರ್ಯನಿಗೆ ನಮಸ್ಕಾರವನ್ನು ಮಾಡುವಂಥದ್ದು, ಅಥವಾ ಸೂರ್ಯನ 12 ಮಂತ್ರಗಳನ್ನು ದ್ವಾದಶನಾಮ ಅಂತ ಹೇಳ್ತೀವಿ, ಇದನ್ನು ಕೂಡ ಹೇಳ್ಬೋದು. ಅಥವಾ ಸೂರ್ಯನಿಗೆ ಪ್ರತ್ಯೇಕವಾಗಿ ಓಂ ಮಿತ್ರಾಯ ನಮಃ ಅಥವಾ ಓಂ ಆದಿತ್ಯಾಯ ನಮಃ ಈ ರೀತಿ ಕೂಡ ನೀವು ಮಂತ್ರವನ್ನು ಹೇಳಿ ಸೂರ್ಯದೇವನಿಗೆ ಒಂದು ನಮಸ್ಕಾರವನ್ನು ಮಾಡೋದ್ರಿಂದ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಬದಲಾವಣೆಯಂತೂ ಕಾಣುತ್ತೆ. ನಂತರ ಕುಲದೇವರ ಆರಾಧನೆ. ಹೌದು, ನಾಳೆ ದಿನ ಕುಲದೇವರ ಆರಾಧನೆಗಳಾಗಿರ್ಬೋದು ಅಥವಾ ಕುಲದೇವರಿಗೆ ಸಂಬಂಧಪಟ್ಟಂತೆ ಪೂಜೆಗಳನ್ನು ಮಾಡೋದಾಗಿರ್ಬೋದು ನಾಳೆ ದಿನ ಮಾಡಬಹುದು. ಇನ್ನು ಬೆಳಗ್ಗೆ 6:49 7 ಗಂಟೆ 35 ನಿಮಿಷ ಇದು ಮೊದಲನೇ ಒಂದು ಮುಹೂರ್ತ. ಇದಾದ ನಂತರ 9 ಗಂಟೆ 18 ನಿಮಿಷದಿಂದ 10 ಗಂಟೆ 58 ನಿಮಿಷ ಏನಿದೆ ಇದು ಕೂಡ ಅಷ್ಟೇ ತುಂಬಾ ವಿಶೇಷವಾದಂಥ ಸಮಯ. ಇದಾದ ನಂತರ 10 ಗಂಟೆ 58 ನಿಮಿಷದಿಂದ 12 ಗಂಟೆ 47 ನಿಮಿಷ ಏನಿದೆ ಇದು ಕೂಡ ಅತ್ಯಂತ ಶುಭ ಮುಹೂರ್ತ. ಈ ಒಂದು ಸಮಯದಲ್ಲಿ ನೀವೇನಾದರೂ ಚಿನ್ನ ಖರೀದಿಯಾಗಿರ್ಬೋದು ಅಥವಾ ಯಾವುದಾದ್ರೂ ವಸ್ತುಗಳನ್ನು ಖರೀದಿಯನ್ನು ಮಾಡೋದಾಗಿರ್ಬೋದು, ಪೂಜಾ ಸಾಮಗ್ರಿಗಳ ಖರೀದಿಯನ್ನು ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ಮಂತ್ರಗಳ ಒಂದು ಉಚ್ಚಾರಣೆ ಅಥವಾ ಮಂತ್ರಗಳನ್ನು ಹೇಳೋವಂಥದ್ದಾಗಿರ್ಬೋದು. ಮೊದಲನೇದಾಗಿ ಯಾವುದೇ ಒಂದು ಆಚರಣೆಯನ್ನು ಮಾಡಿದ್ರೂ ಕೂಡ ನಾಳೆ ದಿನ ಸಂಕಲ್ಪವನ್ನು ಮಾಡಿಕೊಂಡು ನಂತರ ನಿಮ್ಮ ಕುಲದೇವರ ಆಶೀರ್ವಾದವನ್ನು ಪಡೆದುಕೊಂಡು ನಂತರನೇ ಪ್ರಾರಂಭ ಮಾಡಿ ನೋಡಿ. ಹಾಗೆ ಇದೇ ಒಂದು ಶುಭ ಯೋಗದಲ್ಲಿ ಆಯುರ್ವೇದದ ಒಂದು ಮುಖಾಂತರವಾಗಿ ನಾಳೆ ದಿನ ಒಂದು ಸ್ವರ್ಣಪ್ರಾಶನವನ್ನು ಕೂಡ ನಾಳೆ ದಿನ ಮಾಡ್ತಾರೆ. ಹಾಗಾಗಿ ಯಾರಿಗೆ ಒಂದು 14 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಸ್ವರ್ಣಪ್ರಾಶನವನ್ನು ಮಾಡಿಸೋರು ನಾಳೆ ದಿನ ನೀವು ಕೂಡ ಮಾಡಿಸ್ಬೋದು. ಇನ್ನು ಇದಷ್ಟೇ ಅಲ್ಲದೇ ನಾಳೆ ದಿನ ವಿಶೇಷವಾಗಿ ಒಬ್ಬರ ದರ್ಶನವನ್ನು ಮಾಡಿ ಅಂತ ನಿಮಗೆ ಹೇಳಿದ್ದೆ. ಅದು ಯಾರು ಅಂತ ಹೇಳೋದಾದರೆ ರಾಯರ ದರ್ಶನ ಅಥವಾ ಸಾಯಿಬಾಬಾ ದರ್ಶನ ಆಗಿರ್ಬೋದು. ಯಾಕೆ ಅಂತ ತೆಗೆದುಕೊಳ್ಳೋದಾದರೆ ಪುಷ್ಯ ನಕ್ಷತ್ರ, ವಿಶೇಷವಾಗಿ ಪುಷ್ಯ ನಕ್ಷತ್ರದಲ್ಲಿ ಕಾಮಧೇನು ಅಂದರೆ ಹಸುವಿನ ಪೂಜೆಯನ್ನು ಮಾಡುವಂಥದ್ದು ಅಥವಾ ಹಸುವಿಗೆ ಗೋಗ್ರಾಸವನ್ನು ಕೊಡುವಂಥದ್ದು. ಇದರ ಜೊತೆಗೆ ರಾಯರ ದರ್ಶನವನ್ನು ಪುಷ್ಯ ನಕ್ಷತ್ರದಲ್ಲಿ ವಿಶೇಷವಾಗಿ ಮಾಡಿ ನೋಡಿ. ತುಂಬ ಜನ ಗುರುವಾರಗಳಲ್ಲಿ ಹೋಗ್ತೀರಾ ಅಥವಾ ಪ್ರತಿದಿನ ಹೋಗ್ತಾರೆ. ಯಾಕಂದರೆ ನಮಗೆ ರಾಯರು ಪ್ರತ್ಯೇಕವಾಗಿ ದಿನ ಒಂದು ಪೂಜೆಯನ್ನು ಮಾಡಿದ್ರೆ ಅವರು ಆಶೀರ್ವಾದವನ್ನು ಮಾಡಲ್ವಾ ಈ ರೀತಿ ಕೂಡ ಕೇಳುವಂಥವ್ರು ಇರ್ತಾರೆ. ಆದರೆ ಪ್ರತ್ಯೇಕವಾಗಿ ಕೆಲವೊಂದು ನಕ್ಷತ್ರಗಳೇನಿದೆ ಅಥವಾ ಕೆಲವೊಂದು ಶುಭ ಯೋಗಗಳೇನಿದೆ ಅದು ಬಹಳನೇ ಉತ್ತಮವಾಗಿ ಕೆಲಸ ಮಾಡುತ್ತೆ. ಯಾಕಂದರೆ ನಾನು ಕೂಡ ಇದರ ಅನುಭವವನ್ನು ಪಡ್ಕೊಂಡಿರೋದ್ರಿಂದ ನಿಮಗೆ ತಿಳಿಸ್ಕೊಡ್ತಾ ಇರೋಂಥದ್ದು. ಪುಷ್ಯ ನಕ್ಷತ್ರದಲ್ಲಿ ವಿಶೇಷವಾಗಿ ಹೋಗಿ ರಾಯರ ದರ್ಶನವನ್ನು ಮಾಡಿ ನೋಡಿ, ನಿಮ್ಮ ಲೈಫಲ್ಲಿ ಯಾವ ರೀತಿ ಬದಲಾವಣೆಯನ್ನು ಕಾಣುತ್ತೆ ಅಂತ ಹೇಳಿ. ಯಾಕಂದರೆ ಪ್ರತಿ ತಿಂಗಳು ಕೂಡ ಪುಷ್ಯ ನಕ್ಷತ್ರ ಪ್ರಾಪ್ತಿ ಇರುತ್ತೆ. ಹಾಗೆ ಪುಷ್ಯ ನಕ್ಷತ್ರದಲ್ಲಿ ವಿಶೇಷವಾಗಿ ಹೋಗಿ ನೀವು ರಾಯರ ದರ್ಶನವನ್ನು ಮಾಡಿ ಅಥವಾ ರಾಯರಿಗೆ ಏನಾದರೂ ಸೇವೆಯನ್ನು ಮಾಡಿ ನೋಡಿ. ಇದರ ಜೊತೆಗೆ ದಕ್ಷಿಣಾಮೂರ್ತಿಗಳ ಆರಾಧನೆ ಆಗಿರ್ಬೋದು ಅಥವಾ ನಾವು ಸಾಯಿಬಾಬಾ ಆರಾಧನೆಯನ್ನು ಮಾಡುವಂಥವ್ರಾಗಿರ್ಬೋದು ಅಥವಾ ಇವರ ಒಂದು ದರ್ಶನವನ್ನು ಮಾಡುವಂಥದ್ದಾಗಿರ್ಬೋದು, ಗುರು ದತ್ತಾತ್ರೇಯರ ಒಂದು ದರ್ಶನವನ್ನು ಮಾಡೋದಾಗಿರ್ಬೋದು, ಗುರುಪಾದುಕೆಗಳನ್ನು ದರ್ಶನವನ್ನು ಮಾಡೋದಂತಾಗಿರ್ಬೋದು. ಇದರ ಜೊತೆಗೆ ಅರಳಿ ವೃಕ್ಷದ ಪ್ರದಕ್ಷಿಣೆ ಅಥವಾ ಅರಳಿ ವೃಕ್ಷ ಅಥವಾ ಅಶ್ವತ್ಥ ವೃಕ್ಷ ಅಂತ ಏನು ಹೇಳ್ತೀವಿ, ಇಲ್ಲಿ ನೀರನ್ನು ಎರೆಯೋದಂತಾಗಿರ್ಬೋದು. ಈ ರೀತಿಯ ಆಚರಣೆಗಳನ್ನು ನಾಳೆ ದಿನ ಮಾಡ್ಬೋದು. ಇನ್ನು ಮನೆಯಲ್ಲಿ ವಿಶೇಷವಾಗಿ ಎಳ್ಳೆಣ್ಣೆಯ ಉಪಯೋಗವನ್ನು ಮಾಡಿ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ ನೋಡಿ. ನಾಳೆ ದಿನ ಒಂದು ಪ್ರಾರ್ಥನೆಯನ್ನು ಮಾಡೋದಂತಾಗಿರ್ಬೋದು. ಎಳ್ಳೆಣ್ಣೆಯ ಉಪಯೋಗವನ್ನು ಮಾಡಿ ನಾಳೆ ದಿನ ಎಳ್ಳೆಣ್ಣೆ ದಾನಗಳನ್ನು ಆದಷ್ಟು ಕೊಡಬೇಡಿ, ಬದಲಾಗಿ ಮನೆಯಲ್ಲಿ ಎಳ್ಳೆಣ್ಣೆ ದೀಪಗಳನ್ನು ಬೆಳಗಿಸಿ ಎಳ್ಳೆಣ್ಣೆಯ ಉಪಯೋಗವನ್ನು ಮಾಡಿ ನೋಡಿ ನಾಳೆ ದಿನ. ಇನ್ನು ಸಂಜೆ ವೇಳೆ ಒಂದು ಸತ್ಯನಾರಾಯಣ ಸ್ವಾಮಿ ವ್ರತ ಆಗಿರ್ಬೋದು. ಯಾಕಂದರೆ ನಾಳೆ ದಿನವೂ ಕೂಡ ನಮಗೆ ಸಂಪೂರ್ಣ ಒಂದು ದಿನ ಏನಿದೆ ನಾಳೆ ಹುಣ್ಣಿಮೆ ಪ್ರಾಪ್ತಿ ಇರೋದ್ರಿಂದ ನಾಳೆ ದಿನ ಸಂಜೆ ವೇಳೆ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಆಗಿರ್ಬೋದು, ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು, ಬಹಳ ವಿಶೇಷ. ಇನ್ನು ನಾಳೆ ಸಂಜೆ ವೇಳೆ ಗೋಧೂಳಿ ಮುಹೂರ್ತ ಅಂತ ತೆಗೆದುಕೊಳ್ಳೋದಾದರೆ 6:52 ಗೋಧೂಳಿ ಮುಹೂರ್ತ ಪ್ರಾರಂಭ ಆಗುತ್ತೆ. ಈ ಒಂದು ಸಮಯದಲ್ಲಿ ನಾವು ಮಹಾಲಕ್ಷ್ಮಿಗೆ ವಿಶೇಷವಾಗಿ ಮನೆಯಲ್ಲಿ ಯಾರೆಲ್ಲ ಈಗಾಗಲೇ ಕಲಶ ಸ್ಥಾಪನೆಯನ್ನು ಮಾಡಿ ಪ್ರತಿ ಹುಣ್ಣಿಮೆಗೆ ಪೂಜೆಯನ್ನು ಮಾಡ್ತೀರಾ ಅವರು ಕೂಡ ಈ ಒಂದು ಸಮಯದಲ್ಲಿ ಮಾಡ್ಕೊಳ್ಬೋದು. ಅಥವಾ ಸಾಧ್ಯ ಆಗಿಲ್ಲ ಅಂತನ್ನೋರು ನೀವು ಮನೆಯಲ್ಲೇ ಮಹಾಲಕ್ಷ್ಮಿಯ ಫೋಟೋ ಇದ್ದರೆ ಅಥವಾ ವಿಶೇಷವಾಗಿ ಕಾಮಾಕ್ಷಿ ದೀಪಗಳನ್ನು ಬೆಳಗಿಸೋದಾಗಿರ್ಬೋದು, ಈ ರೀತಿಯ ಆಚರಣೆಗಳನ್ನು ನೀವು ಮಾಡೋಂಥವ್ರಿದ್ದರೆ ಸಂಜೆ ವೇಳೆ ಅತ್ಯಂತ ಶುಭ ಮುಹೂರ್ತ. ಮಹಾಲಕ್ಷ್ಮಿಗೆ
ಒಂದು ಷೋಡಶೋಪಚಾರ ಪೂಜೆಗಳನ್ನು ಮಾಡಬಹುದು ಅಥವಾ ಪಂಚೋಪಚಾರ ಪೂಜೆಯನ್ನು ಕೂಡ ಮಾಡಬಹುದು. ಇದ್ಯಾವುದು ಕೂಡ ಸಾಧ್ಯ ಆಗಿಲ್ಲ ಅಂದರೆ ಓಂ ಶ್ರೀಂ ಶ್ರೀಯೈ ನಮಃ ಈ ಒಂದು ಮಂತ್ರವನ್ನು ನಾಳೆ ದಿನ ಒಂದು ಸಂಕಲ್ಪವನ್ನು ಮಾಡಿ ಮನೆಯಲ್ಲಿ ಮಹಾಲಕ್ಷ್ಮಿಯ ಅನುಗ್ರಹ ಆಗಲಿ ಅಂತ ಕೇಳಿಕೊಂಡು ನಾಳೆ ದಿನದಿಂದ ಪ್ರಾರಂಭ ಮಾಡಿ ನೋಡಿ. ಪ್ರತಿ ಹುಣ್ಣಿಮೆಯಲ್ಲೂ ಕೂಡ ಈ ಒಂದು ಮಂತ್ರವನ್ನು 108 ಬಾರಿ ಹೇಳಿಕೊಂಡ್ರೆ ಬಹಳ ಉತ್ತಮ. ಇನ್ನು ನಾಳೆ ನೀವು ಒಂದು ಅನುಷ್ಠಾನವನ್ನು ಮಾಡಿಕೊಂಡು ನಾಳೆ ದಿನ ಸಂಕಲ್ಪವನ್ನು ಮಾಡಿಕೊಂಡು 1008 ಬಾರಿ ಹೇಳಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡಿ ದೇವಿಗೆ ಕೆಂಪು ಹೂಗಳಿಂದ ಪೂಜೆಯನ್ನು ಮಾಡಿ ಖಂಡಿತವಾಗಲೂ ಒಂದು ಹಣಕಾಸಿನ ವಿಚಾರದಲ್ಲಿ ತುಂಬಾ ಅನುಕೂಲಗಳು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ಮಂತ್ರವನ್ನು ಪ್ರತಿ ಹುಣ್ಣಿಮೆ ಆಗಿರ್ಬೋದು ಅಥವಾ ಪ್ರತಿ ಅಮಾವಾಸ್ಯೆಗಳಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿಗೆ ಈ ಒಂದು ಮಂತ್ರವನ್ನು ಹೇಳಿ ಸುಗಂಧಭರಿತವಾದಂಥ ಹೂಗಳನ್ನು ಸಮರ್ಪಣೆ ಮಾಡಿ ದೇವಿಗೆ ಒಂದು ಕುಂಕುಮಾರ್ಚನೆಗಳನ್ನು ಮಾಡೋದ್ರಿಂದ ದೇವಿಯ ಆಶೀರ್ವಾದ ಅಥವಾ ಅನುಗ್ರಹ ಅಂತ ಏನು ಹೇಳ್ತೀವಿ ನಿಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ನಾಳೆ ದಿನ ವಿಶೇಷವಾಗಿ ಮನೆಯಲ್ಲಿ ಇರುವಂಥ ಒಡವೆಗಳನ್ನು ಅರಿಶಿನವನ್ನು ಹಾಕಿ ಶುದ್ಧವನ್ನು ಮಾಡಿ ಹಾಗೆ ಮನೆಯಲ್ಲಿ ಆ ಒಡವೆಗಳನ್ನು ಇಟ್ಟು ಅರಿಶಿನ ಕುಂಕುಮಾಕ್ಷತೆ ಹಾಗೆ ಹೂಗಳನ್ನು ಹಾಕಿ ಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ಭಾವಿಸಿ ಮನೆಯಲ್ಲಿರುವಂಥ ವಸ್ತುಗಳು ಪುನಃ ಅಡಮಾನಕ್ಕೆ ಹೋಗಬಾರ್ದು ಅಥವಾ ನಾವೇನು ಚಿನ್ನ ಒಡವೆಗಳನ್ನು ಖರೀದಿಯನ್ನು ಮಾಡಿದ್ದೀವಿ ಅದು ಶಾಶ್ವತವಾಗಿ ನಮಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಅದು ಮನೆಯಲ್ಲಿ ಇರಬೇಕು ಅಂತ ಹೇಳಿ ಲಕ್ಷ್ಮಿಯನ್ನು ಕೇಳಿಕೊಂಡು ಮನೆಯಲ್ಲಿ ಇರುವಂಥ ಯಾಕಂದರೆ ಯಾರಿಗೆ ಒಡವೆಗಳನ್ನು ಖರೀದಿಯನ್ನು ಮಾಡಲಿಕ್ಕಾಗತ್ತೆ ಅಥವಾ ಬೆಳ್ಳಿ ಖರೀದಿಯನ್ನು ಮಾಡಲಿಕ್ಕಾಗತ್ತೆ ಖಂಡಿತವಾಗ್ಲೂ ಖರೀದಿಯನ್ನು ಮಾಡಬಹುದು. ಅಥವಾ ಸಾಧ್ಯ ಆಗಿಲ್ಲ ಅನ್ನೋರು ಮನೆಯಲ್ಲಿರುವಂಥ ಒಡವೆಗಳನ್ನು ಶುದ್ಧವನ್ನು ಮಾಡಿ ಅರಿಶಿನವನ್ನು ಹಾಕಿ ಸ್ವಲ್ಪ ಹಾಲನ್ನು ಹಾಕಿ ನೀವು ನಂತರ ಶುದ್ಧವನ್ನು ಮಾಡಿ ಮತ್ತು ಸ್ವಲ್ಪ ಹರಳುಪ್ಪು ಅಂದರೆ ಈ ಹಾಲು ಮತ್ತು ಹರಳುಪ್ಪು ಅರಿಶಿನವನ್ನು ಹಾಕಿ ಕೂಡ ಶುದ್ಧವನ್ನು ಮಾಡ್ಬೋದು. ಅಥವಾ ಬರೀ ಹರಳುಪ್ಪನ್ನು ಹಾಕಿ ಅರಿಶಿನವನ್ನು ಹಾಕಿ ಒಡವೆಯನ್ನು ಶುದ್ಧ ಮಾಡಿ ನಂತರ ನೀವು ಲಕ್ಷ್ಮಿಯ ಬಳಿ ಇಟ್ಟು ಸಂಜೆ ವೇಳೆ ವಿಶೇಷವಾಗಿ ಅದಕ್ಕೂ ಕೂಡ ಅರಿಶಿನ ಕುಂಕುಮ ಮತ್ತು ಅಕ್ಷತೆಯನ್ನು ಏರಿಸಿ ಒಂದು ಕೆಂಪು ಹೂವನ್ನು ಇಟ್ಟು ಪೂಜೆಯನ್ನು ಮಾಡಿ ನಂತರ ಅದನ್ನು ನಿಮ್ಮ ತಿಜೋರಿಯಲ್ಲಿ ಇಡೋದ್ರಿಂದ ಕೂಡ ಅಡಮಾನಕ್ಕೆ ಏನು ಒಡವೆಗಳು ಹೋಗ್ತಿದೆ ಅಂತ ಹೇಳ್ತೀರಾ ಅದು ಆದಷ್ಟು ಹೋಗದೇ ಇರೋವಂಥದ್ದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಇನ್ನು ಮನೆಯಲ್ಲಿ ಸ್ಥಿರವಾಗಿ ಒಡವೆ ಮತ್ತು ಒಂದು ಆಭರಣಗಳು ನೆಲೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾಳೆ ದಿನ ಇದಿಷ್ಟು ಆಚರಣೆಗಳನ್ನು ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ಆ ರೀತಿಯಲ್ಲಿ ನೀವು ಆಚರಣೆಗಳನ್ನು ಮಾಡ್ಕೊಳ್ಬೋದು. ಇನ್ನು ಯಾರಿಗೆ ಒಡವೆ ವಸ್ತ್ರಗಳನ್ನು ಖರೀದಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಾಳೆ ದಿನ ವಿಶೇಷವಾಗಿ ಗೋಮತಿ ಚಕ್ರಗಳಾಗಿರ್ಬೋದು ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂತೆ ಇರುವಂಥ ಒಂದು ಸಾಮಗ್ರಿಗಳನ್ನು ನೀವು ತೆಗೆದುಕೊಂಡು ಬರ್ಬೋದು. ಅಥವಾ ಮನೆಯಲ್ಲಿ ಒಂದು ಮಂಗಳ ದ್ರವ್ಯಗಳನ್ನು ಕೂಡ ನಾಳೆ ದಿನ ಖರೀದಿಯನ್ನು ಮಾಡಬಹುದು. ಹಾಗಿದ್ರೆ ಮಾಹಿತಿ ಅನುಕೂಲ ಆಯಿತು ಅಂತ ಭಾವಿಸ್ತೀನಿ. ಮಾಹಿತಿ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.